ಸ್ನೇಹಿತರಿಗೆ ಪ್ರಗತಿ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇಂದು ಕರ್ನಾಟಕದ ಪ್ರಮುಖ ಅಡಿಕೆಯ ಮಾರುಕಟ್ಟೆಯ ಬೆಲೆಗಳ ಮಾಹಿತಿಯನ್ನು ನೋಡಿಕೊಂಡು ಬರೋಣ. ಇನ್ನು ಯಾರು ಹೊಸ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಒಂದು ಕ್ವಿಂಟಲ್ಗೆ 100 ಕೆಜಿ. ಹಾಗೆ ಶಿವಮೊಗ್ಗದಲ್ಲಿ ನೋಡೋದಾದ್ರೆ ಮೊದಲನೇದಾಗಿ ತೀರ್ಥಹಳ್ಳಿ ಶಿವಮೊಗ್ಗದಲ್ಲಿ ಸರಕು ಅಡಿಕೆ ಬಂದು 62,000ದಿಂದ 98,000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. 62,000ದಿಂದ 98,000 ರೂಪಾಯಿವರೆಗೆ ಸರಕು ಅಡಿಕೆ ಶಿವಮೊಗ್ಗದಲ್ಲಿ ಬೆಲೆಯನ್ನು ಹೊಂದಿದೆ. ಹಾಗೆ ಬೆಟ್ಟೆ ಅಡಿಕೆ ಬಂದು 54,000ದಿಂದ 63,000, 54,000ದಿಂದ 63,000 ರೂಪಾಯಿವರೆಗೆ ಬೆಟ್ಟೆಯ ಅಡಿಕೆ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ. ಹಾಗೆ ರಾಶಿ ಅಡಿಕೆ ನೋಡೋದಾದ್ರೆ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ 38,000ದಿಂದ ಹಿಡ್ಕೊಂಡು 54,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ. ಹಾಗೆ ಗೊರಬಲು ಅಡಿಕೆ ಬಂದು ಶಿವಮೊಗ್ಗದಲ್ಲಿ 36,000 ರೂಪಾಯಿದಿಂದ ಹಿಡ್ಕೊಂಡು 40,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಗೊರಬಲು ಅಡಿಕೆಯ ಬೆಲೆಯನ್ನು ಹೊಂದಿದೆ. ಹಾಗೆ ಸಾಗರದಲ್ಲಿ ಚಾಳಿ ಅಡಿಕೆ ನೋಡೋದಾದ್ರೆ 32,000ದಿಂದ 37,500, 32,000ದಿಂದ 37,500 ರೂಪಾಯಿವರೆಗೆ ಚಾಳಿ ಅಡಿಕೆಯ ಬೆಲೆಯನ್ನು ಹೊಂದಿದೆ ಸಾಗರದಲ್ಲಿ. ಹಾಗೆ ಸಾಗರದಲ್ಲಿ ರಾಶಿ ಅಡಿಕೆಯ ಬೆಲೆ ನೋಡೋದಾದ್ರೆ 47,000ದಿಂದ 54,000, 47,000ದಿಂದ 54,000 ರೂಪಾಯಿವರೆಗೆ ರಾಶಿಯ ಅಡಿಕೆಯ ಬೆಲೆಯನ್ನು ಹೊಂದಿದೆ ಸಾಗರದಲ್ಲಿ. ಹಾಗೆ ಶಿರಸಿಯಲ್ಲಿ ರಾಶಿಯ ಅಡಿಕೆಯ ಬೆಲೆ ನೋಡೋದಾದ್ರೆ 51,000ದಿಂದ 54,000, 51,000ದಿಂದ 54,000 ರೂಪಾಯಿವರೆಗೆ ಶಿರಸಿಯಲ್ಲಿ ರಾಶಿಯ ಅಡಿಕೆಯ ಬೆಲೆಯನ್ನು ಹೊಂದಿದೆ. ಹಾಗೆ ಚಾಳಿಯ ಅಡಿಕೆ ನೋಡೋದಾದ್ರೆ ಶಿರಸಿಯಲ್ಲಿ ರೇಟ್ ಬಂದು 43,000ದಿಂದ 47,000, 43,000ದಿಂದ 47,000 ರೂಪಾಯಿವರೆಗೆ ಚಾಳಿಯ ಅಡಿಕೆಯ ಬೆಲೆಯನ್ನು ಹೊಂದಿದೆ ಶಿರಸಿಯಲ್ಲಿ. ಹಾಗೆ ಯಲ್ಲಾಪುರದಲ್ಲಿ ನೋಡೋದಾದ್ರೆ ರಾಶಿ ಅಡಿಕೆ 50,000ದಿಂದ 56,000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದ್ದು, ಪುತ್ತೂರದಲ್ಲಿ ಹೊಸತಳಿ ನ್ಯೂ ವೆರೈಟಿ ಬಂದು 30,000ದಿಂದ 47,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ ಅಡಿಕೆಯ ಬೆಲೆಯನ್ನು ಹೊಂದಿದೆ ಹೊಸತಳಿ ಪುತ್ತೂರದಲ್ಲಿ. ಹಾಗೆ ಹಳೆಯ ತಳಿ ನೋಡೋದಾದ್ರೆ ಪುತ್ತೂರದಲ್ಲಿ 49,000ದಿಂದ 55,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ ಅಡಿಕೆಯ ಬೆಲೆಯನ್ನು ಹೊಂದಿದೆ. ಪ್ರಸ್ತುತ ಮಾರುಕಟ್ಟೆಗಳಲ್ಲಿ ಆದಂತಹ ತೀರ್ಥಹಳ್ಳಿಯಲ್ಲಿ ಸರಕು ಅಡಿಕೆಗೆ ಗರಿಷ್ಠ ಮೌಲ್ಯವಿದೆ. ಕ್ವಿಂಟಲ್ಗೆ ಗರಿಷ್ಠ 98,000 ರೂಪಾಯಿವರೆಗೆ ಮಾರಾಟವಾಗಿದೆ. ರಾಶಿ ಅಡಿಕೆಯ ಬೆಲೆ ರಾಜ್ಯದ ಬಹುತೇಕ ಮಾರುಕಟ್ಟೆಗಳಲ್ಲಿ ಸ್ಥಿರವಾಗಿದೆ. ಸರಾಸರಿ 50,000ದಿಂದ 54,000 ರೂಪಾಯಿ ಆಸುಪಾಸಿನಲ್ಲಿ ವಹಿವಾಟ ನಡೀತಾ ಇದೆ. ಅಡಿಕೆಯ ತೇವಾಂಶ ಹಾಗೂ ಗುಣಮಟ್ಟಗಳ ಮಾರುಕಟ್ಟೆಯ ಆವಕನದ ಮೇಲೆ ಆಧಾರದ ಮೇಲೆ ದರಗಳು ನಿಮಿಷದಿಂದ ನಿಮಿಷಕ್ಕೆ ಅಥವಾ ದಿನದಿಂದ ದಿನಕ್ಕೆ ಬದಲಾಗಬಹುದು.